ನನ್ನ ತಮ್ಮನಿಂದ ಕಾಮಕನೆಂದು ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದೆ ಆ ದೇವ. ದೇವ, ನಾನೇನು ತಪ್ಪಿದ ಮಾಡಿದ್ದೇನೆಂದು ಈ ಶಿಕ್ಷೆ ದೇವ. ನನ್ನ ಮುದ್ದಿನ ಸೊಸೆ ಕಾಮಿನಿ, ಸೊಸೆಯಲ್ಲ ಮಗಳು ಅಂತ ಭಾವಿಸಿದ್ದೆ. ಇಲ್ಲದ ಅಪವಾದ ಹೊರಿಸಿದಳು ಆ ಮುದ್ದಿನ ಸೊಸೆ. ಈ ಎಲ್ಲ ಅಪವಾದ ಹೊತ್ತುಕೊಂಡು ಹೇಗೆ ಬದುಕಲಿ ಸೀತಾ, ನಾ ಹೇಗೆ ಬದುಕಲಿ? ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ್ರಿ. ಮೊದಲೇ ನಿಮ್ಮ ಮೈಯಲ್ಲಿ ಹುಷಾರಿಲ್ಲ, ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ? ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ? ಮಾಡದ ತಪ್ಪನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೇಗೆ ಸಮಾಧಾನವಾಗಿರಲಿ? ನನ್ನ ತಮ್ಮ ಒಬ್ಬ ಶತಮೂರ್ಖ, ಹೆಂಡತಿಯ ಗುಲಾಮ. ಅವನ ವಿದ್ಯಾಭ್ಯಾಸಕ್ಕಾಗಿ ಹಗಲಿರಲು ದುಡಿದು ಬೇಡಿದಾಗ ಬೇಡಿದಷ್ಟು ಹಣ ಕೊಟ್ಟೆ. ಅವನು ದೊಡ್ಡವನಾಗಿ ಚೆನ್ನಾಗಿ ನೌಕರಿ ಸೇರಲೆಂದು ಸಾಲ ಶೂಲವನ್ನು ಮಾಡಿ ಹಣ ಕೊಟ್ಟ ಈ ಅಣ್ಣನಿಗೆ ಕಾಮುಕನೆಂದು ಬಿರುದು ಕೊಟ್ಟ. ಈ ಅಣ್ಣನಿಗೆ ಬಿರುದು ಕೊಟ್ಟ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ? ಒಂದೊತ್ತು ತುತ್ತಿಗೂ ಗತಿ ಇಲ್ಲದೆ ಜೀವನ ಹೇಗೆ ನಡೆಸಬೇಕು ಅಂತ ತಿಳಿಯದಾಗಿದೆ ಸೀತಾ. ಸ್ವಾಮಿ, ದುಃಖಿಸಬೇಡಿ. ನಾನಿದ್ದೀನಲ್ಲ, ನಾನು ನಿಮಗಾಗಿ ಭಿಕ್ಷೆ ಬೇಡ್ತೀನಿ. ಭಿಕ್ಷೆ ಬೇಡಿ, ನಾವು ಜೀವನ ಸಾಗಿಸೋಣ. ನೀವೇನು ಚಿಂತೆ ಮಾಡಬೇಡಿ. ನೋಡಿ, ನನ್ನ ಹೊಟ್ಟೆಯಲ್ಲಿ ಹಸುವಿನಿಂದ ತುಂಬಾ ಸಂಕಟ ಆಗ್ತಾ ಇದೆ. ನನಗೆ ತುಂಬಾ ಹಸುವಾಗಿದೆ ರೀ. ಕಾಲು ದಾರಿ ನಡೆದು ತುಂಬಾ ಆಯಾಸ ಆಗಿದೆ. ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ. ಅಯ್ಯೋ ದೇವರೇ, ನನ್ನ ಹೆಂಡತಿಗೆ ಯಾವತ್ತೂ ಹಸಿವು ಎನ್ನದಂತೆ ನೋಡಿಕೊಂಡಿದ್ದೇನೆ. ಇವತ್ತು ನನ್ನ ಹೆಂಡತಿ ಹಸುವಿನಿಂದ ಬಳಲುತ್ತಿದ್ದಾಳೆ. ಏ ಅಣ್ಣ, ತಮ್ಮ, ಯಾರಾದರೂ ಬಂದು ಭಿಕ್ಷೆ ನೀಡಿರಿ ಅಣ್ಣ, ಭಿಕ್ಷೆ ನೀಡಿರಿ. ನನ್ನ ಹೆಂಡತಿ ಹಸುವಿನಿಂದ ಬಳಲುತ್ತಿದ್ದಾಳೆ. ಈ ಕಣ್ಣು ಕಾಣದ ಕುರುಡನಿಗೆ ಯಾರಾದರೂ ಭಿಕ್ಷೆ ನೀಡಿರಿ ಅಣ್ಣ, ಭಿಕ್ಷೆ ನೀಡಿರಿ ಅಣ್ಣ, ಭಿಕ್ಷೆ ನೀಡಿ.
ನೋಡಿ ಆ ದೇವರ ದಯದಿಂದ ಎಲ್ಲ ಅಣ್ಣ ಬಂದಿರು ಅಕ್ಕ ತಂಗಿಯರು ನಮಗೆಲ್ಲರೂ ಕೈ ಎತ್ತಿ ದಾನ ಮಾಡಿದ್ದಾರೆ. ನಡೆಯಿರಿ, ಅಲ್ಲಿ ದೇವಸ್ಥಾನ ಕಾಣ್ತಾ, ಆ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ.